ಹಾಯ್ ಎಲ್ಲರಿಗೂ ಯುಗಾದಿ ಹಬ್ಬ ಎಲ್ಲ ಮುಗಿತಾ ನಮ್ಮನೇಲಿ ಹಬ್ಬ ಹೇಗೆ ಮಾಡಿದ್ವಿ ಒಂದ್ಸಲ ನೋಡ್ಕೊಬನ್ನಿ. ಯುಗಾದಿ ಹಬ್ಬದ ಸ್ಪೆಷಲ್ ಅಂತಂದ್ರೇ ಎಣ್ಣೆ ಸ್ನಾನ, ಒಬ್ಬಟ್ಟು, ಮಾವಿನಕಾಯಿ ಖಾರ. ನಮ್ಮನೆಯಲ್ಲಿ ಹಿಂದಿನ ದಿನವೇ ಬೇಳೆ ಹಾಕಿ ಸಾಂಬಾರು ರೆಡಿ ಮಾಡಿ ಇಟ್ಬಿಡ್ತೀವಿ. ಬೆಳಗ್ಗೆ ಎದ್ದು ಹೂರ್ಣನ ಆಡಿಸ್ಕೊಳ್ಳೋ ಅಂಥದ್ದು. ಖಾರನೂ ಹಿಂದಿನ ದಿನವೇ ರೆಡಿ ಮಾಡಿರ್ತೀವಿ, ಯಾಕೆಂದರೆ ಅಂಗಡಿನೂ ಸ್ವಲ್ಪ ಬ್ಯುಸಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿಗೂ ಹೋಗೋದ್ರಿಂದ ಈ ರೀತಿ ಮಾಡ್ಕೊತೀವಿ. ಬೆಳಗ್ಗೆ ಎದ್ದು ಶಾವಿಗೆ ಉಪ್ಪಿಟ್ಟು ತಿಂಡಿ ಮಾಡಿದೆ. ನಮ್ಮ ಕಡೆ ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಬಿಟ್ರೆ ಬೇರೆ ಯಾವುದೂ ಕೆಲಸ ಹಿಂಸೆ ಅನಿಸಲ್ಲ. ಸೊ ನಮ್ಮ ಅತ್ತೆ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಅಂಗಡಿಗೆ ಹೋಗ್ಬಿಟ್ಟು ಬಂದು ತಿಂಡಿ ಎಲ್ಲ ಮಾಡಿಕೊಟ್ಟೆ. ಮಕ್ಳಿಗೆ ಸ್ವಲ್ಪ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳಿದ್ರು. ಇಬ್ರಿಗೂ ಎಣ್ಣೆ ಹಚ್ಚಿದೆ. ಇವನಂತೂ ಫುಲ್ಲು ಅಳಕ್ಕೆ ಶುರು ಮಾಡಿಬಿಟ್ಟ. ನನ್ನ ದೊಡ್ಡ ಮಗ ಎಣ್ಣೆ ಹಚ್ಕೊಂಡು ಬಾಡಿ ಬಿಲ್ಡರ್ ಥರ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಅವನು ಯಾವ ಥರನೂ ಟೈಮ್ ಪಾಸ್ ಮಾಡಿಬಿಟ್ಟ. ಇವನು ತಡೆಯೋದಕ್ಕೆ ತುಂಬ ಕಷ್ಟ ಆಗೋಯಿತು. ಈ ಥರ ಎಲ್ಲ ರಂಪ ಶುರು ಮಾಡ್ದ. ಫೈನಲಿ ನಮ್ಮ ಅತ್ತೆ ಇಬ್ಬರು ಮಕ್ಳಿಗೂ ಸ್ನಾನ ಅಂತೂ ಮಾಡಿಸ್ಕೊಟ್ರು. ನನ್ನ ಮಕ್ಕಳು ಡೈಲಿ ರುಟೀನೇ ಹೀಗಿರುತ್ತೆ. ಬೆಳಗ್ಗೆ ಸ್ನಾನ ಆದಮೇಲೆ ದೇವ್ರ ಮನೆಗೆ ಬಂದು ಶ್ಲೋಕಗಳನ್ನ ಹೇಳಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿರೋದು. ಇದು ಅವ್ರ ಅಜ್ಜಿ ಪ್ರಾಕ್ಟೀಸ್ ಮಾಡಿಸಿರೋದು. ಬೆಳಗ್ಗೆನೇ ಪೂಜೆ ಮಾಡುವಾಗಲೇ ಈ ಥರ ಬೇವು ಬೆಲ್ಲನ ಮಿಕ್ಸ್ ಮಾಡಿ ದೇವರಿಗೆ ಎಡೆ ತೋರಿರ್ತಾರೆ ನಮ್ಮತ್ತೆ. ದೇವ್ರಿಗೆ ಕೈ ಮುಗಿಯೋಕೆ ಹೋದಾಗ ಈ ಥರ ಬೇವು ಬೆಲ್ಲ ತಿನ್ಕೊಂಡು ಬರೋದು. ನನ್ನ ಮಗನಿಗೆ ಟೇಸ್ಟ್ ಮಾಡಿಸ್ದೆ. ಅವ್ನ ರಿಯಾಕ್ಷನ್ ನೋಡಿ. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಆಗಲೇ 12 o'clock ಆಯಿತು. ಇನ್ನು ನಮ್ಮ ಮಾವ ಹಾಗೆ ನನ್ನ ಹಸ್ಬೆಂಡ್ ಅಂಗಡಿಯಿಂದ ಬಂದುಬಿಡ್ತಾರೆ ಅಂತ ಹೇಳಿ ನಮ್ಮ ಅತ್ತೆ ಒಬ್ಬಟ್ಟು ತಟ್ಕೊಡ್ತಾಯಿದ್ರು. ನಾನು ಬೇಯಿಸಿದೆ. ಇನ್ನು ನೆನ್ನೆನೇ ಸಾಂಬಾರೆಲ್ಲ ಮಾಡಿರೋದ್ರಿಂದ ಏನಷ್ಟು ಹಿಂಸೆ ಆಗಲಿಲ್ಲ. ಒಂದು ಕಡೆ ಅನ್ನಕ್ಕಿಟ್ಟು ಕೋಸಂಬರಿ ಪಲ್ಯ ಎಲ್ಲವನ್ನು ಬೇಯಿಸ್ತಾ ರೆಡಿ ಮಾಡ್ಕೊಂಡ್ಬಿಟ್ಟೆ. ಒಬ್ಬಟ್ಟು ಬೇಯಿಸಾದ್ಮೇಲೆ ಈ ಥರ ಮೈದಾ ಉಳಿದಿದ್ದನ್ನ ನಾವು ಈ ಥರ ಉಪ್ಪು ಖಾರ ಈರುಳ್ಳಿ ಎಲ್ಲ ಹಾಕಿ ಬೇಯಿಸ್ತೀವಿ. ಇದು ನಮ್ಮ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್. ಹಾಗೆಯೇ ಒಂದು ಕಡೆ ಚಿತ್ರಾನ್ನ, ಒಬ್ಬಟ್ಟು, ಫ್ರೈ ಪಲ್ಯ, ಕೋಸಂಬರಿ ಎಲ್ಲ ಮಧ್ಯಾಹ್ನದ ಅಡುಗೆಗೆ ರೆಡಿ ಆಯಿತು. ಇದಾಗಿತ್ತು ನನ್ನ ಹಬ್ಬದ ಮಿನಿ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಅಕೌಂಟನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಬಾಯ್ ಬಾಯ್.